ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ದಿಸ್ ಇಸ್ ಟೂ ಮಚ್ ಅಮ್ಮ. ಖಂಡಿತ ಕರೆಸ್ತೀನಿ ನಿಜವಾಗ್ಲೂ ಖಂಡಿತ. ಆಮೇಲೆ ಒಬ್ಬರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದಿದ್ದಾರೆ ಅವರು, ಆಯ್ತಾ. ಆಮೇಲೆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನು ಅವ್ರ ತಾಯಿಗೆ ಹುಟ್ಟೆ ಇಲ್ವಾ, ಅವ್ರ ಅಪ್ಪನಿಗೆ ಹುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಏನಕ್ಕಂದ್ರೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ, ನನಗದು ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಾ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಾ ಮಾತಾಡಿರೋ ಶೈಲಿ ನನಗೆ ಇದಾಯ್ತು, ತುಂಬಾ ಇದ್ರ ಬಗ್ಗೆ ಅವರನ್ನ ಕರೆಸಿ ಮಾತಾಡ್ತೀನಿ. ದಯವಿಟ್ಟು ಆಮೇಲೆ ಅಮ್ಮ ಇದು ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತೀರ ಬಿಡ್ತಿರೋದಿಲ್ಲಮ್ಮ, ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಮ್ಮ, ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರೆಸಿ ಮಾತಾಡಕ ಇಲ್ಲಿಲ್ಲಮ್ಮ, ನಾನು ಆಗ್ತಾ ಇದ್ದೀನಮ್ಮ ಆಲ್ರೆಡಿ ಅಮ್ಮ. ನಾನು NCR ಮಾಡಿದ್ದೀನಿ ಆಲ್ರೆಡಿ, ಕೋರ್ಟ್ ಹೋಗಿದೆ, ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಯಾಕಂದ್ರೆ ಇಲ್ಲಿಲ್ಲಮ್ಮ, ನಾನು ನಿಮ್ಗೆ ಹೇಳ್ತೀನಿ, ಏನ್ತಿದ್ರೆ ಅದು ನನ್ನ ಪರ್ಸನಲ್ ಅಮ್ಮ, ನನ್ನ ಪರ್ಸನಲ್ ನಾನು ಒಬ್ಬ ಹಾಕೊಂಡಿದ್ದೀನಿ. ನಾನು ಮಿಕ್ಕಿದವ್ರದ್ದು ಪರವಾಗಿ ಬಂದಿದ್ದೀನಿ. ನಾನು ಮಿಕ್ಕಿದವ್ರು ಏನೇನ್ ಮಾಡಿದ್ದಾರೆ, ಹೆಂಗೆ ಮಾತಾಡಿದ್ದಾರೆ. ಮಿಕ್ಕ ಈಗ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು, ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್. ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ ಅಮ್ಮ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು, ದರ್ಶನ್ ಪಾಪ ಒಳಗಡೆ ಇದ್ದ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆನೆ ಬರೋಣ ಇದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ನಮ್ಗೆ ಆಯ್ತಾ. ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ, ಇವಾಗ FIR ಆಗ್ತಾ ಇದೆ ಅಮ್ಮ, FIR ಬರ್ತಾ ಇದೆ ಈಗ. 7 ಮೇಲೆ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫಾಮೆನ್ಸ್ ಕೇಸು ಹಾಕ್ತಾ ಇದೀನಿ ಅಮ್ಮ, ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ. ಸೊ ಅಷ್ಟು ಕೇಸ್ ಹಾಕ್ತೀನಿ. ಆ್ಯಂಡ್ ದೆನ್ ಇವತ್ತು ಸಂಜೆ ಅಷ್ಟೊತ್ತಿಗೆ FIR ಬರ್ತದಮ್ಮ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನಿದೆ, ಕಾನೂನು ಪ್ರಕಾರ ಮಾಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಡ್ತೀನಿ. ಏನಕ್ಕೆ ಅಂದರೆ ನನಗೆ ತುಂಬ ಹಾರ್ಟ್ ಆಯ್ತು, ಯಾಕೆಂದರೆ ನನಗೂ ಮಕ್ಕಳಿದ್ದಾರಮ್ಮ, ನನಗೂ ನನ್ನ ಹೆಂಡತಿ ಇದ್ದಾರಮ್ಮ. ಸಮಾಜದಲ್ಲಿ ಅಟ್ಲೀಸ್ಟು ಎತ್ಕೊ ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ, ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರೂ ಏನಾದ್ರು ನಾವು ಬೇರೆಯವ್ರ ಮುಂದೆ ಆ ಥರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ, ಅದು ನಿಜವಾಗ್ಲೂ. ಖಂಡಿತ ಕ್ರಮ ತಗೋತೀವಿ, ಈ ದೃಷ್ಟಿಯಿಂದ ಮಾಡಿದ್ದೀನಮ್ಮ. ಖಂಡಿತ ಪ್ಲೀಸ್ ಇದನ್ನ ನಾವು ಉತ್ತೇಜಿಸಲ್ಲ. ಪ್ಲೀಸ್ ಅಮ್ಮ, ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಸತ್ತವ್ರ ಬಗ್ಗೆ, ಬದುಕಿರೋರು ಎಲ್ಲೋ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇರೋರ ಬಗ್ಗೆ, ಉದ್ಯಮದಲ್ಲಿ ಇರ್ತಕ್ಕಂಥ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ, ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ ಅಮ್ಮ. ತಗೊಳ್ಳಿ, ಪಬ್ಲಿಕ್ ಅಲ್ಲಿ ತಾಯಿ ಬಗ್ಗೆ ಮಾತಾಡ್ತಾರಮ್ಮ, ಪಬ್ಲಿಕ್ ಅಲ್ಲಿ ಅಮ್ಮ. ಓಕೆ, ನಾನು ಎಲ್ಲ ಅವನು ಕಾಸು ಕೊಟ್ಟಿದ್ದೀನಿ, ಅವ್ನು ನನಗೆ ಮೋಸ ಮಾಡಿದೆ, ಇಂಥ ಪದಗಳು ಯೂಸ್ ಮಾಡ್ತಾರೆ, ಓಕೆ ಅಮ್ಮ, ತೊಂದರೆ ಇಲ್ಲ, ನೋ ವರಿ. ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ, ಹಪ್ತಿರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಮ್ಮ. ಇದೆಲ್ಲ ನಾನ್ ಸೆನ್ಸ್ ಅಲ್ವಾ? ಎಜುಕೇಶನ್ ಇರೋ ಮಂತ್ರ ಖಂಡಿತ ಕರೆಸಿ ಮಾತಾಡ್ತೀನಿ. ಅಲ್ಲಮ್ಮ, ಪ್ಲೀಸ್ ನೀವು ಪುರಿ ದಯವಿಟ್ಟು ನೀವು ಕೂತ್ಕೊಳ್ಳಿ. ಓಕೆ, ನಾನು ಏನಕ್ಕೆ ನಿಮ್ಗೆ ಹೇಳ್ಬೇಕಾಗಿತ್ತು ಅಷ್ಟು ಹೇಳಿದ್ದೀನಮ್ಮ. ಏನಕ್ಕೆ ನಾಳೆ ಸರ್ ಪ್ರೇಮ್ ಅಂತ ನೀವೇನೋ ಮಾಡ್ದ ಕಣೆಯ, ನಾನ್ ಸೆನ್ಸ್ ಮಾಡ್ದ ಕಣೆಯ ಪ್ರೇಮ್ ಅಂತ ನನ್ನ ಕಡೆ ನೀವು ಕೈ ತೋರ್ಸಂಗಿಲ್ಲ, ನನ್ಗೆ ಬಯಂಗಿಲ್ಲ. ಯಾಕೆ ನಾನು ನಿಮ್ಗೆ ಹರ್ಟ್ ಮಾಡಕ್ ತಯಾರಿಲ್ಲ. ಓಕೆ, ಸೊ ಪ್ಲೀಸ್ ಅಮ್ಮ, ನೀವು ಕುರಿ. ಖಂಡಿತ ಎರಡೂ ಕಡೆಯಿಂದ ಅವ್ರು ಬರ್ಲಿ, ಕರೆಸ್ತೀವಿ. ಅವರು ಕೇಳ್ಬೇಕಲ್ಲ ನಾವು ಖಂಡಿತ. ಅದರಿಂದಾಗಿ ಕ್ರಮನ ತಗೋಬೇಕು ಅಂದ್ರೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ನೀವು ಇದನ್ನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನನ್ ಕೂಡ ನಾನು ಮಾಡ್ಕೊಂತೀನಿ, ನಮ್ಮ ಜಾಗಗಳಿವೆ, ಇಲ್ಲಿ ಮಾಡಿ ಅಮ್ಮ. ನಾನು ಅಲ್ಲಿ ಜಾಗ ಇದೆ, ಕೋರ್ಟ್ ಹೋಗಿದ್ದೀನಿ, ಕೋರ್ಟಲ್ಲಿ ಮಾಡಿಸ್ತೀನಿ. ಯಾಕಂದ್ರೆ ಲ್ಯಾಂಗ್ವೇಜ್ ನನಗೆ ಅದು ಇಷ್ಟ ಆಗ್ಲಿಲ್ಲ. ಯಾರೇ ಆಗ್ಲಿ, ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಯಾರ ತಾಯಿದಿರ ಬಗ್ಗೆ ಆಗ್ಲಿ ಮಾತಾಡಕ್ ನಾನು ಇವತ್ತಿನವರೆಗೂ ಬಿಟ್ಟಿಲ್ಲ, ಬಿಡೋದು ಇಲ್ಲಮ್ಮ. ನಾನು ಯಾವನ್ ಎಂತ ದೊಡ್ಡ ಮನ್ಸಾದ್ರೂ ಬಿಡೋಲ್ಲ ನಾನು, ಅವನೇನಾಗ್ಲಿ. ದೇವರಣ್ಣ ನೀವು ಕುರಿ ಪ್ಲೀಸ್, ದಯವಿಟ್ಟು ಕುರಿ, ನೀವು ಕುರಿ ಕಾಫಿ ಕೊಡ್ತೀರ? ಫೋಟೋ ತಗೊಂಡು